ಇಡೀ ಸರಿಗಮಪ ವೇದಿಕೆ ಒಳಗೆ ಒಬ್ಬ ಬೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಅದು ದ್ಯಾಮೇಶ್ ಅವರ. ದ್ಯಾಮೇಶ್ ಅವ್ರು ಯಾಕೆ ಬೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಒಬ್ಬ ಅನಾಥ ವ್ಯಕ್ತಿ ಇವರ. ಯಾವುದೇ ರೀತಿಯಾಗಿ ತಂದೆ ತಾಯಿ ಅಕ್ಕ ತಮ್ಮ ಅನ್ನೋ ಯಾವುದೇ ರೀತಿ ರಿಲೇಷನ್ಗಳಾಗಲಿ ಇವ್ರಿಗಿಲ್ಲ. ಹೂ ಮಾರುವ ಮೂಲಕ ತಮ್ಮ ಜೀವನವನ್ನು ಸಾಗಿಸುವಂಥ ಒಬ್ಬ ವ್ಯಕ್ತಿ ಇವರ. ಹೂವು ಮಾರ್ಕೊಂತನ ಇಂದು ಸರಿಗಮಪ ಅನ್ನೋ ಒಂದು ದೊಡ್ಡ ವೇದಿಕೆಗೆ ಬಂದ ಆಡಿಯನ್ಸು ಸೆಲೆಕ್ಟ್ ಆಗಿದ್ದಾರೆ ದ್ಯಾಮೇಶ್ ಅವರ. ಯಾರ ಹೊಲ ಯಾರ ಮನಿ ಅಂತ ಒಂದು ಹಾಡು ಹಾಡ್ತಾರೋ, ಎಷ್ಟು ಮಸ್ತ್ ಹಾಡು ಹಾಡ್ತಾರಂದ್ರೆ ಒಂಥರ ಪ್ರೊಫೆಷ್ನಲ್ ಸಿಂಗರ್ಸ್ಗಳು ಹಾಡೋ ಥರ ಒಂದು ಹಾಡಾಡಿ ಇಂದ ಸರಿಗಮಪ ಅನ್ನೋ ಒಂದು ವೇದಿಕೆ ಒಳಗೆ ಸೆಲೆಕ್ಟ್ ಆಗಿದ್ದಾರೆ. ಇವ್ರು ಹಾಡು ಕೇಳಿದ ತಕ್ಷಣ ವಿ.ಪಿ. ಸರ ಮತ್ತು ಅರ್ಜುನ್ ಜನ್ಯ ಅದು ಎಲ್ಲರೂ ಒಂದು ಕ್ಷಣ ಬೆಚ್ಚಿ ಬಿದ್ದುಬಿಟ್ರು. ಈ ಥರ ಒಬ್ಬ ಹೂ ಮಾರೋ ವ್ಯಕ್ತಿ ಈ ಥರ ಹಾಡು ಹಾಡತಾನ ಅಂತೇಳಿ ಒಂದು ಕ್ಷಣ ಅವರೆಲ್ಲ ಬೆಚ್ಚಿ ಬಿದ್ದಿದ್ರು. ಮತ್ತು ಇವ್ರ ಲೈಫ್ ಸ್ಟೋರಿ ಕೇಳ್ದ ಅನುಶ್ರೀ ಅವರ. ಯಾಕೆ ನಿನ್ನ ಜೋಡಿ ಯಾರೂ ಬಂದಿಲ್ಲ ಅಂತ ಕೇಳಿದಾಗ ಇವ್ನು ಹೇಳ್ತಾನು, ನನಗೆ ಯಾರೂ ಇಲ್ಲ, ನನಗೆ ಯಾವುದೇ ರೀತಿ ಅಪ್ಪ ಅಮ್ಮ ಅಣ್ಣ ತಂಗಿ ಅನ್ನೋ ಯಾವುದೂ ರಿಲೇಷನ್ ನಂಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಎಲ್ಲರೂ ಒಂಥರ ಇದನ್ನು ಮಾಡ್ತಾರೋ. ಮತ್ತು ಎಲ್ಲರೂ ಕೂಡಿ ಇವ್ರ ಜೋಡಿ ಫೋಟೋ ತಗೋತಾರೋ ಮತ್ತು ನಾವೇ ನಿಮ್ಮ ಫ್ಯಾಮಿಲಿ ಅಂತ ಇವ್ರಿಗೆ ಹೇಳ್ತಾರೋ. ಇಂಥ ಟ್ಯಾಲೆಂಟ್ ಇರೋ ವ್ಯಕ್ತಿಗಳಿಗೆ ಇಂಥ ವೇದಿಕೆ ಸಿಗೋದನ್ನ ಹೆಚ್ಚಿನ ಮಾತಾ. ಕನ್ನಡಿಗರಿಗೆ ಅದು ಇವರು ಉತ್ತರ ಕರ್ನಾಟಕದವರ. ಉತ್ತರ ಕರ್ನಾಟಕದೊಳಗೆ ಇಂಥ ಪ್ರತಿಭೆ ಇರೋದು ನಮ್ಮ ಹೆಮ್ಮೆಯ ವಿಷಯ. ಇಡೀ ಉತ್ತರ ಕರ್ನಾಟಕದ ಮಂದಿ ಇವ್ರಿಗೆ ಸಪೋರ್ಟ್ ಮಾಡಲಿ ಅಂತೇಳಿ ನಾವು ಎಲ್ಲರೂ ಕೇಳ್ಕೊಳ್ಳೋಣ. ಮತ್ತು ನಮ್ಮ ಸಪೋರ್ಟ್ ಮಾತ್ರ ಯಾವತ್ತೂ ದ್ಯಾಮೇಶ್ ಅವ್ರಿಗೆ ಇದ್ದೇ ಇರ್ತೈತಿ. ಯಾಕಂದ್ರೆ ಇಂಥವ್ರಿಗೆ ಸಪೋರ್ಟ್ ಮಾಡಿದ್ಲಿ ಯಾರಿಗೆ ಸಪೋರ್ಟ್ ಮಾಡೋದ? ಆ ರಾಜಕಾರಣಿಗಳು ಎಂತೆಂಥ ಕೆಲಸ ಮಾಡ್ತಿರ್ತಾ ಅವ್ರಿಗೆ ಸಪೋರ್ಟ್ ಮಾಡ್ತಾರೋ, ಬಟ್ ಇಂಥವ್ರಿಗೆ ಸಪೋರ್ಟ್ ಮಾಡೋಲ್ಲ. ಮೊದಲ ಇಂಥವ್ರಿಗೆ ಸಪೋರ್ಟ್ ಮಾಡೋಣ, ಆ ಬಳಿಕ ರಾಜಕಾರಣಿದದು ನೋಡ್ರಿ ಆಯಿತು. ದ್ಯಾಮೇಶ್ ಅವ್ರು ಹಾಡಿದ ಹಾಡು ಯಾರ ಹೊಲ ಯಾರ ಮನಿ ಅಂತ ಹಾಡು ಹಾಡ್ತಾರಲ್ಲ, ಎಷ್ಟು ಮಸ್ತ್ ಹಾಡ್ತಾರಂದ್ರೆ ಆ ಹಾಡವ್ರ ಒಂದು ಥರ ಎಲ್ಲರೂ ಮೂಕ ವಿಸ್ಮಿತ ಆಗಿರಿ ಇವ್ರು ಹಾಡು ಕೇಳಿ. ಅಷ್ಟು ಚೆನ್ನಾಗಿ ಹಾಡಾಡಿ ಸರಿಗಮಪ ಅನ್ನೋ ಒಂದು ದೊಡ್ಡ ಆಡಿಯೇಷನ್ ಒಳಗೆ ಇವ್ರು ಸೆಲೆಕ್ಟ್ ಆಗ್ತಾರಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ. ಆದರೆ ಇವ್ರು ಸೆಲೆಕ್ಟ್ ಆಗಿದಾರಲ್ಲ, ಇದು ಒಂದು ದೊಡ್ಡ ವಿಷಯ ಆಗೈತಿ. ಇಂಥವ್ರಿಗೆ ಸಪೋರ್ಟ್ ಮಾಡೋದು ಬಿಡೋದು ಬೇಡ. ಮತ್ತು ನಮ್ಮ ಉತ್ತರ ಕರ್ನಾಟಕದ ಮತ್ತೊಬ್ಬ ಹುಲಿ ಬಾಳು ಬೆಳಗುಂದಿ ಅವರು ಕೂಡ ಸರಿಗಮಪ ಅನ್ನೋ ಒಂದು ಆಡಿಷನ್ಗೆ ಹೋಗಿ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಆದ್ರೆ ಬಾಳು ಬೆಳಗುಂದಿ ಅವ್ರಿಗೆ ಅಪ್ಪ ಅಮ್ಮ ಒಂದು ರಿಲೇಷನ್ ಐತಿ ಅವರಿಗೆ. ಬಟ್ ಈ ದ್ಯಾಮೇಶ್ ಅವರಿಗೆ ಯಾವುದೇ ಥರ ರಿಲೇಷನ್ ಇಲ್ಲ. ಇವರಿಗೆ ನಮ್ಮ ಪ್ರೇಕ್ಷಕರ ಎಲ್ಲ ರಿಲೇಷನ್ ಆಗಿದ್ದಾರೆ. ಇಂಥವ್ರಿಗೆ ಸಪೋರ್ಟ್ ಮಾಡೋಣ ಮತ್ತು ಬಾಳೋ ನಾವು ಕೂಡ ಸಪೋರ್ಟ್ ಮಾಡೋಣ. ಅವರು ಒಂದು ಬಡ ಕುಟುಂಬದಿಂದ ಬೆಳೆದ ಇಂದ ಆ ಮಟ್ಟಕ್ಕೆ ಹೋಗ್ಯಾರು. ಅವ್ರದ್ದು ಕೂಡ ಶ್ರಮ ಐತಿ ಮತ್ತು ದ್ಯಾಮೇಶ್ ಅವ್ರದ್ದು ಕೂಡ ಬಹಳ ಅಂದ್ರೆ ಭಾಳ ಶ್ರಮ ಐತಿ. ಇಂಥವ್ರಿಗೆ ಸಪೋರ್ಟ್ ಮಾಡೋದು ಬಿಡೋದು ಬೇಡ. ಇವ್ರ ನಾವೊಬ್ಬ ಅನಾಥ ಅಂತ ಹೇಳಿದಾಗ ಎಲ್ಲರೂ ಕಣ್ಣಾಗ ಒಂಥರ ನೀರು ಬಂದಂಗೆ ಅದು. ಒಬ್ಬ ಇಂಥ ವ್ಯಕ್ತಿ ಹಿಂಗೆ ಬರೋಕ್ಕೆ ಸಾಧ್ಯ ಆತಲ್ಲ ಅಂತೇಳಿ ಇವ್ರನ್ನ ನೋಡಿ ತಿಳ್ಕೊಬೋದು ನಾವು. ಇವರು ನಮಗೆ ಇನ್ಸ್ಪಿರೇಷನ್ ಹಾಕಾರು. ಅಂದ್ರೆ ಯಾರಿಗೂ ಕೂಡ ಯಾವುದೇ ಕೆಲಸ ಅಸಂಭವ ಅಲ್ಲ, ಎಲ್ಲ ಕೆಲಸ ಸಂಭವ ಐತೆ ಅನ್ನೋಕೆ ದ್ಯಾಮೇಶ್ ಅವರ ಉದಾಹರಣೆ ಆಗಿದ್ದಾರೆ. ದ್ಯಾಮೇಶ್ ಅವರ ಸಪೋರ್ಟ್ ನಮ್ದಂತ ಇರ್ತೈತಿ, ನೀವು ಕೂಡ ಸಪೋರ್ಟ್ ಮಾಡಿರಿ. ಇದೇ ಥರದ ಇಂಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ.